ಸಿಂಚನ ಕುರಿ ಫಾರ್ಮ್ ಅಂತ ಹೇಳಿದ್ರೆ ಸಖತ್ ಫೇಮಸ್ ಇದು. ಸೊ ಇದ್ರ ಒಳಗಡೆ ಇವತ್ತು ಬಂದಿದ್ದೀನಿ. ಇದರಲ್ಲಿ ಎಷ್ಟು ಕುರಿಗಳಿದಾವೆ ಸರ್ ಈಗ ಟೋಟಲ್? 500ಕ್ಕೂ ಹೆಚ್ಚು ಕುರಿಗಳಿದೆ ಇಲ್ಲಿ. ನಾಟಿ ತಳಿ ಒಂದು ಬಿಟ್ರೆ ನಮ್ಗೆ ಡಾರ್ಪರ್ ತಳಿ ಇದೆ ನಮ್ಮ ಹತ್ರ, ಮೆರಿನೋ ಇದೆ, ಅದು ನ್ಯೂಜಿಲ್ಯಾಂಡ್ ಕಾಶ್ಮೀರಲ್ಲಿ ನೋಡಕ್ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ಡಾರ್ಸೆಟ್ ಅಂತ ಒಂದಿದೆ ನಮ್ಮ ಹತ್ರ, ಕಾರಿಡಿಯಲ್ ಅಂತ ಒಂದಿದೆ, ಅದ್ರ ಜೊತೆಗೆ ಡುಂಬಾ ಅಂತ ಒಂದು ಬ್ರೀಡ್ ಇದೆ. ಕುರಿ ಸಾಕಾಣಿಕೆ ಲಾಸ್ ಆಗಲ್ಲ, ಯಂಗ್ಸ್ಟರ್ಸ್ ಎಲ್ಲ ಇದನ್ನ ಮಾಡಬಹುದು. ನೀವು ಯಾವ್ಯಾವ್ದು ಕೃಷಿ ಮಾಡೋದಕ್ಕಿಂತ ಇದನ್ನ ಮಾಡಿ ಅಂತ ಸುಮಾರು ಜನ ಪ್ರೇರಣಾದಾಯಕ ಮಾತನಾಡೋದನ್ನ ಕೇಳಿದ್ದೆ. ಇದು ನಿಜಾನ ಸರ್? ಒಂದ್ 25-30 ಕುರಿ ಇಲ್ಲ 50 ಕುರಿಯಿಂದ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಸಾಕಾಣಿಕೆ ಮಾಡೋದಕ್ಕೆ ಜಾಗ ಇದ್ದು ಮೇಯಿಸ್ಕೊಳ್ಳೋದಕ್ಕೆ ಅವ್ರದೇ ಆದಂತ ತೋಟ ಇದ್ರೆ ಸಾಕಷ್ಟು ಅನುಕೂಲ. ಒಬ್ಬ ಮನುಷ್ಯ ಇದ್ರೆ ಅವನೊಂದು 100-150 ಕುರಿವರೆಗೂ ಅಲ್ಲಿ ಸುತ್ತು ಓಡಾಡ್ಸ್ಕೊಂಡ್ಬಂದು ಸಂಜೆ ಒಂದ್ ಕಡೆ ಕೂಡ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಅದ್ರಲ್ಲಿ ಏನೂ ಖರ್ಚೇ ಬರೋದಿಲ್ಲ. ಇದು ಡಾರ್ಪರ್ ತಳಿ ಅಂತೇಳಿ ಸರ್, ಇದು ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ನೋಡಕ್ ಸಿಗುತ್ತೆ. ಈ ಕುರಿ ಕ್ರಾಸ್ ಮಾಡಿ ಇದ್ರಲ್ಲಿ ಬರೋಂತ ಒಂದು F1 ಹೈಬ್ರಿಡ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ರೈತರಿಗೆ ಕೊಡೋಂಥದ್ದು ಮತ್ತೆ ಕಟಾವ್ ಕೊಡೋಂಥದ್ದು ಮಾಡ್ತಾ ಇದ್ವಿ. ಸೊ ಈಗ ಇದು 30 kg ಬರೋಂಥದ್ದು, ಇದಕ್ಕೆ ಕ್ರಾಸ್ ಆದ್ರೆ ಆ ಗಂಡಿಂದ ನಿಮ್ಗೆ ಇದು 80 kg 100 kg ವರೆಗೂ ಬಂದ್ಬಿಡುತ್ತೆ. ಇದು ನಿಮ್ಗೆ ಈ ರೆಡ್ ಸ್ಯಾಂಡಲ್ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಮೀಟು, ಅಷ್ಟು ರೆಡ್ ಇರುತ್ತೆ. ಆಮೇಲೆ ಇದ್ರದ್ದು ವೈಟ್ ಗೈನಿಂಗ್ ಕೆಪಾಸಿಟಿ ತುಂಬಾ ಫಾಸ್ಟ್. ನಿಮ್ಗೆ 8 ತಿಂಗಳ ಮರಿ ನಿಮ್ಗೆ 40 kg 50 kg 60 kg, ಒಂದು ವರ್ಷಕ್ಕೆ ನಿಮ್ಗೆ ಆಲ್ಮೋಸ್ಟ್ ಚೆನ್ನಾಗಿ ಸಾಕಿದ್ರೆ 60 ಇಂದ 80 kg ಬರುತ್ತೆ. ಇದು ಹೆಣ್ಣು ನೀವು ಕೊಡ್ತೀವಿ ಅಂದ್ರೆ ನೋಡಿ, ಇದು ನಿಮ್ಗೆ ಕನಿಷ್ಠ ಅಂದ್ರೆ 4 ರಿಂದ 5 ಲಕ್ಷ ಕೊಡ್ತಾರೆ. ಎಷ್ಟು ಟೈಮ್ ಅಲ್ಲಿ ಇದು ರಿಟರ್ನ್ ಬರೋದು? 8 ರಿಂದ 10 ತಿಂಗಳು ಇಲ್ಲ 12 ತಿಂಗಳಲ್ಲಿ ಕುರಿ ಮರಿ ಹಾಕಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಕೆಲವು ತಳಿಗಳಿದೆ 2 ಮರಿ ಬರುತ್ತೆ. 2 ವರ್ಷದಲ್ಲಿ 2 ಸಲ ಮಿನಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇದು ಮೆರಿನೋ ಶೀಪ್ ಸರ್, ಇದು ತುಂಬಾ ಪ್ರೀಶಿಯಸ್ ಶೀಪ್. ಇದರಲ್ಲಿ ತುಂಬಾ ಲೀನ್ ಫ್ಯಾಟ್ ಇರುತ್ತೆ. ಕಾಶ್ಮೀರ್ ಅಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿ ಅಲ್ಲೆಲ್ಲ ಓಡಾಡಿ ಈ ಮೆರಿನೋ ಶೀಪ್ ನ ಅಲ್ಲಿಂದ ತಂದ್ವಿ ಸರ್. ಇದು ನೋಡಿ ನಿಮ್ಗೆ 80 ಇಂದ 90 kg ಬರೀ ಹೆಣ್ಣಿರುತ್ತೆ, ಗಂಡು 120 kg ಇರುತ್ತೆ ಸರ್. ಇವ್ನ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟನಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸಾಯ್ತಾವ ಇವು? ಏನ್ ಸ್ವಲ್ಪ ಕಾಯಿಲೆ ಅದೆಲ್ಲ ಬರೋಂಥದ್ದು ಇರ್ತದೆ. ಕಾಯಿಲೆ ಬರೋಕ್ ಮೊದ್ಲೇ ಸ್ವಲ್ಪ ಔಷಧಿಗಳನ್ನೆಲ್ಲ ಹಾಕ್ಬಿಟ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇದೆಲ್ಲಾನು ಸಹ ನಾವು ಜೋಳ ಬೆಳೆದಿದ್ದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಕುರಿಗಳಿಗೆ ಇಟ್ಕೊಂಡ್ಬಿಡ್ತೀವಿ ಸರ್. ಈ ತರ ಕಾಳು ಮಾಡಿ ಚೆನ್ನೆನ ಒಣಗಿಸ್ಬಿಟ್ಟು ಈ ಕಾಳೆಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ ನಾವು. ಎಕ್ಸಸ್ ಆಗಿದ್ದನ್ನ ನಾವು ಮಾರ್ಬಿಡ್ತೀವಿ. ಈ ಗೊಬ್ಬರನ ಏನ್ ಮಾಡ್ತೀವಿ ನೀವು? ಇದೆಲ್ಲ ಗೊಬ್ಬರ ತೆಗಿತೀವಿ ನಾವು. ಅಟ್ಲೀಸ್ಟ್ ದಿನ ಕಸ ಹೊಡಿತೀವಿ. 60,000 70,000 ಕೊಡ್ತಾರೆ ಒಂದ್ ಲೋಡ್ಗೆ, ಲಾರಿ ಲೋಡ್ಗೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದಿದ್ದೀನಿ. ಸೊ ನನ್ನ ಜೊತೆಗೆ ಇಲ್ಲಿನ ಪ್ರಮುಖ ಮುಖಂಡರಾಗಿರುವಂಥ ಅಂಜಿನಪ್ಪ ಪುಟ್ಟು ಅವರಿದ್ದಾರೆ. ನಾನು ಈಗಾಗಲೇ ಅವರ ಮನೆಯನ್ನು ತೋರಿಸಿದ್ದೆ, ಆದರೆ ಫಸ್ಟ್ ಟೈಮ್ ಐ ಆಮ್ ವೆರಿ ಎಕ್ಸೈಟೆಡ್. ನಾನಿವತ್ತು ಇವರ ಕುರಿ ಫಾರ್ಮ್ನ ಒಳಗಡೆ ಹೋಗ್ತಾ ಇದ್ದೀನಿ. ಇದುವರೆಗೂ ನಾನು ಈ ಥರ ವಿಡಿಯೋ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ಎಲ್ಲ ರೈತರಿಗೆ ಹೆಲ್ಪ್ ಆಗಬೇಕು, ಎಲ್ಲ ಯಂಗ್ಸ್ಟರ್ಸಿಗೆ ಇದು ಪ್ರೇರಣೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ಸಮಾಜಮುಖಿಯಾಗಿ ರೈತ ಚಿಂತನೆಯನ್ನು ಇಟ್ಕೊಂಡು ಅಂಜಿನಪ್ಪ ಪುಟ್ಟವರು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನಾನು ಸೋಷಿಯಲ್ ಮೀಡಿಯಾವನ್ನು ಅಬ್ಸರ್ವ್ ಮಾಡುವಾಗ ಸರ್ ಎಲ್ಲ ಹೇಳೋದು ಕುರಿ ಸಾಕಾಣಿಕೆ ಮಾಡಿದ್ರೆ ಡಬಲ್ ಆಗುತ್ತೆ ದುಡ್ಡು. ಮತ್ತೊಬ್ಬ ಯಾರೋ ಹೇಳ್ತಾನೆ ಕುರಿ ಸಾಕಾಣಿಕೆ ಮಾಡಿದ್ರೆ ಲಾಸ್ ಅನ್ನೋ ಮಾತೇ ಇಲ್ಲ ಸರ್ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಅನೇಕರಿಗೆ ಪ್ರೇರಣೆ ಆಗಬಹುದೇನೋ ಅಂತ ಅಂದುಕೊಂಡು ಕೂಡ ಇಲ್ಲಿಗೆ ಬಂದಿದ್ದೀನಿ. ಸೊ ಇದು ನಿಮ್ಮ ಫಾರ್ಮ್, ಇದರಲ್ಲಿ ಎಷ್ಟು ಕುರಿಗಳಿದಾವೆ ಸರ್ ಈಗ ಟೋಟಲ್? ನಮ್ಮಲ್ಲಿ ಇಲ್ಲಿ ಒಂದು 500ಕ್ಕೂ ಹೆಚ್ಚು ಕುರಿಗಳಿದೆ. ಇಲ್ಲಿ ರಾಜಕೀಯದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದೀರಾ. ಕಳೆದ ಬಾರಿ ಎಲೆಕ್ಷನ್ 54,000ಕ್ಕಿಂತ ಅಧಿಕ ಓಟ್ಗಳನ್ನ ತಗೊಂಡು ಇಂಡಿಪೆಂಡೆಂಟ್ ಆಗಿ ನೀವು ಈ ಭಾಗದಲ್ಲಿ ನಿಂತಿದ್ದೀರಾ. ಈಗ ಮುಂದಿನ ಎಲೆಕ್ಷನ್ಗೂ ಕೂಡ ಪ್ರಿಪೇರ್ ಆಗ್ತಿದ್ದೀರಾ. ಅದ್ರ ಮಧ್ಯೆ ಇಷ್ಟೆಲ್ಲ ಟೈಮ್ ಕೊಡ್ತಾ ಇದ್ದೀರಿ. ಜೊತೆಗೆ ಮನೆಗೆ ಬಂದಿರುವಂಥ ಅನೇಕರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಪ್ರತಿದಿನ. ಹಿಂದೆ ಮುಂದೆ ನೋಡ್ದೇನೆ ಅವ್ರಿಗೆ ಹಣಕಾಸಿನ ಸಹಾಯ ಇರ್ಬೋದು ಅಥವಾ ಯಾವುದೋ ಇನ್ಫ್ಲೂಯೆನ್ಸ್ ಮಾಡೋದ್ರಿ ಪ್ರತಿಯೊಂದು ನೀವು ಮಾಡ್ತಾ ಇದ್ದೀರಾ. ಅದ್ರ ಮಧ್ಯೆ ಇದನ್ನೆಲ್ಲ ಮಾಡ್ತಿದ್ದೀರಾ. ಎಷ್ಟು ವರ್ಷದಿಂದ ಇದನ್ನ ನಡ್ಸ್ಕೊ ಬಂದಿದ್ದೀರಾ ಅಂತ ಸರ್? ಇದು ಹೆಚ್ಚು ಕಮ್ಮಿ ನಮಗೆ 2020ರಿಂದ ಕುರಿ ಸಾಕಾಣಿಕೆನ ಸಕ್ರಿಯವಾಗಿ ನಾವು ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಒಂದು 25 ವರ್ಷಗಳಿಂದನೂ ಸಹ ನಮ್ಮ ತಂದೆ ಕಾಲದಿಂದ ಒಂದು 50 ವರ್ಷದಿಂದ ಸಹ ಇವೆಲ್ಲ ನಾವು ಕುರಿ ಮೇಕೆ ಸಿಂಪಲ್ ಆಗಿ ಮಾಡ್ತಿದ್ವಿ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ಇದನ್ನೆಲ್ಲಾನು ಸಹ ನಾವು ಮಾಡ್ತಾ ಬಂದ್ವಿ. ಅವು ಬೇರೆ ತರ ಇದಾವೆ, ಇವು ಬೇರೆ ತರ ಇದಾವೆ. ಇದರಲ್ಲೂ ಜಾತಿ ಇದೆ ಹೇಗೆ ಸರ್? ಈ ಕುರಿ
ಇದ್ರದ್ದು ಬಂದಾಗ ಸಾಕಷ್ಟು ತಳಿಗಳಿದೆ ಸರ್. ನಮ್ಮಲ್ಲಿ ದೇಸಿ ನಾವು ನಾಟಿ ಕುರಿ ಅಂತ ಹೇಳ್ತೀವಿ. ಸೊ ನಾಟಿ ಕುರಿನ ಸಾಕಾಣಿಕೆ ಮಾಡ್ತಾ ಬಂದಿರೋ ನಮ್ಮ ತಂದೆಯವರು. ನಾಟಿ ಕುರಿ ಮಾಡಿದಾಗ ನಮ್ಗೇನು ಅಷ್ಟೊಂದು ಲಾಭದಾಯಕವಾಗಿ ಕಾಣ್ತಾ ಇಲ್ಲ. ಅದು ಎಷ್ಟು ಸಾಕಿದ್ರು ವೆಯ್ಟ್ ಗೈನ್ ಮಾಡೋಂಥದ್ದು ಒಂದು 30 kg ಬಂದ್ರೆ ಹೆಚ್ಚದು. ಆಗ ನಾವೇನ್ ಮಾಡಿದ್ವಿ, ಒಂದಷ್ಟು ಆಚೆ ಈಚೆಲ್ಲ ಓಡಾಡಿ ರಿಸರ್ಚ್ ಮಾಡಿ ಹಲವಾರು ರೈತರು ಮಾಡ್ತಾ ಇರೋದನ್ನ ನೋಡಿ ಸರ್ಕಾರನೂ ಸಹ ಒಂದಷ್ಟು ಕುರಿಗಳನ್ನ ಬೇರೆ ಕಡೆಯಿಂದೆಲ್ಲ ತರಿಸಿ ರೈತರು ಕೊಡಂತದ್ದು ನೋಡ್ತಾ ಇದ್ವಿ. ಸೊ ಅದನ್ನೆಲ್ಲ ನಾಲೆಜ್ ತಗೊಂಡು ನಾವು ಒಂದಷ್ಟು ಡಾರ್ಪರ್ ಕುರಿ ಅಂತೇಳಿ ತಂದ್ವಿ ಸರ್. ಆ ಡಾರ್ಪರ್ ಕುರಿನ ನಾವು ಹೆಸರುಗಡದ ಹತ್ರ ರವಿ ಸಿದ್ಧಾರ್ಥ್ ಅಂತೇಳಿ ಒಬ್ರು ಸಾಕಾಣಿಕೆ ಮಾಡ್ತಾ ಇದ್ರು. ಅವ್ರ ಹತ್ರ ಒಂದಷ್ಟು ಕುರಿ ತಂದು ನಮ್ಮ ಲೋಕಲ್ ಈ ತರ ದೇಸಿ ತಳಿ ಇದೆಲ್ಲ ನಾಟಿ ಕುರಿ, ಈ ಕುರಿ ಕ್ರಾಸ್ ಮಾಡಿ ಇದ್ರಲ್ಲಿ ಬರಂತ ಒಂದು F1 ಹೈಬ್ರಿಡ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ರೈತರಿಗೆ ಕೊಡಂತದ್ದು ಮತ್ತೆ ಕಟಾವ್ ಕೊಡಂತದ್ದು ಮಾಡ್ತಾ ಇದ್ವಿ. ತುಂಬಾ ಪರಿಣಾಮಕಾರಿಯಾಗಿ ರಿಸಲ್ಟ್ ಬರ್ತಾ ಇತ್ತು. ಈಗ ಇದು 30 kg ಬರೋಂಥದ್ದು, ಇದಕ್ಕೆ ಕ್ರಾಸ್ ಆದ್ರೆ ಆ ಗಂಡಿಂದ ನಿಮ್ಗೆ ಇದು 80 kg 100 kg ವರೆಗೂ ಬಂದ್ಬಿಡುತ್ತೆ ಇದ್ರಲ್ಲಿ ಬಂದಂತ ಮರಿ. ಮತ್ತೆ ಅದನ್ನ ತಗೊಂಡೋಗಿ ರೈತರು ಅವ್ರ ಕುರಿಗಳ ಮೇಲೆ ಆರಿಸ್ಕೊಳ್ಳೋದಕ್ಕೆ, ಅಂದ್ರೆ ಕ್ರಾಸಿಂಗ್ ಬಳಸ್ಕೊಂಡಾಗ ಅದು ಬ್ಲಡ್ ಲೈನ್ ಚೇಂಜ್ ಆಗಿ ಅವ್ರಿಗೆ ಒಂದಷ್ಟು F1s ಬರೋದು ಚೆನ್ನಾಗಿ ಬರೋಂಥದ್ದಕ್ಕೆ ಅನುಕೂಲ ಆಗ್ತಾ ಇತ್ತು. ಹಂಗಾಗಿ ಸಿಂಚನ ಕುರಿ ಫಾರ್ಮ್ ಅಂದ್ರೆ ಸಾಕಷ್ಟು ಇಡೀ ರಾಜ್ಯದಲ್ಲಿ ಪ್ರಖ್ಯಾತಿ ಇರೋಂಥದ್ದು, ಎಲ್ಲಾ ಕಡೆಯಿಂದ ಬಂದಿರುವಂತದ್ದು. ಈಗ ಸಿಂಚನ ಕುರಿ ಫಾರ್ಮ್ ಒಳಗಡೆ ನೋಡಿ, ಸಿಂಚನ ಕುರಿ ಫಾರ್ಮ್ ಅಂತ ಹೇಳಿದ್ರೆ ಸಖತ್ ಫೇಮಸ್ ಇದು. ಸೊ ಇದ್ರ ಒಳಗಡೆ ಇವತ್ತು ಬಂದಿದ್ದೀನಿ ಸರ್. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕೇಳ್ಪಟ್ಟಿದ್ದೆ, ನೋಡಿದ್ದೆ ಕೂಡ, ಕುರಿ ಸಾಕಾಣಿಕೆ ಲಾಸ್ ಆಗಲ್ಲ, ಯಂಗ್ಸ್ಟರ್ಸ್ ಎಲ್ಲ ಇದನ್ನ ಮಾಡಬಹುದು, ನೀವು ಯಾವ್ಯಾವ್ದು ಕೃಷಿ ಮಾಡೋದಕ್ಕಿಂತ ಇದನ್ನ ಮಾಡಿ ಅಂತ ಸುಮಾರು ಜನ ಪ್ರೇರಣಾದಾಯಕ ಮಾತನಾಡೋದನ್ನ ಕೇಳಿದ್ದೆ. ಇದು ನಿಜಾನಾ ಸರ್? ನಿಜಾನೇ ಸರ್. ಈಗ ನಾವು ಈಗ 850-900-1000 ರೂಪಾಯಿ ಇದೆ ಮೀಟ್ ಬೆಲೆ. ಸೊ ಈಗ ಏನಾಗ್ತಾ ಇದೆ, ಕುರಿ ಸಾಕಾಣಿಕೆ ಮಾಡೋಂಥದ್ದು ಬಹಳಷ್ಟು ಲಾಭದಾಯಕವಾಗಿದೆ. ಏನಂದ್ರೆ ಮಾಡಂತವ್ರು ಆಸಕ್ತಿ ತಗೊಂಡು ಮಾಡಿದ್ರೆ ಅದು ಲಾಭದಾಯಕವಾಗೇ ಇರುತ್ತೆ. ಎಷ್ಟು ಟೈಮ್ ಅಲ್ಲಿ ಇದು ರಿಟರ್ನ್ ಬರೋದು ಸರ್? ನಿಮ್ಗೆ ಒಂದು 8-10 ತಿಂಗಳು ಇಲ್ಲ 12 ತಿಂಗಳಲ್ಲಿ ಕುರಿ ಮರಿ ಹಾಕಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ವರ್ಷಕ್ಕೆ ಒಂದ್ಸಲ ಇಲ್ಲ 2 ವರ್ಷಕ್ಕೆ ಒಂದು ಕೆಲವು ತಳಿಗಳಿದೆ 2 ಮರಿ ಬರುತ್ತೆ. 2 ವರ್ಷದಲ್ಲಿ 2 ಸಲ ಮಿನಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇದ್ರ ಹಾಲನ್ನು ಕರೀತಾರ? ಈ ಕುರಿ ಹಾಲಿನ ಕರೆದು ನಾವು ಇದ್ ಮಾಡಕ್ಕೆ, ಮೇಕೆ ಕೆಲವು ತಳಿ ಇದೆ ನಮ್ಮ ಹತ್ರ, ಅದರಲ್ಲಿ ಹಾಲು ಕರೆದು ಅದನ್ನ ನಾವು ಸ್ವಲ್ಪ ಯಾರಾದ್ರೂ ಕೇಳಿದವ್ರು ಕೊಡ್ತೀವಿ, ಕೆಲವು ಡೈರಿಗೆ ಹಾಕ್ತಿವಿ. ಹೆಚ್ಚಾಗಿ ನಮ್ಮ ಮರಿಗಳಿರೋದ್ರಿಂದ ಮರಿಗಳಿಗೆ ಬೇಕಾಗುತ್ತೆ. ಈಗ ನಮ್ಮ ವಿಡಿಯೋ ನೋಡೋರು ಯಾರಾದ್ರೂ ಕುರಿಯನ್ನ ಸಾಕ್ಬೇಕು ಅನ್ನೋದಿದ್ರೆ ಅವ್ರಿಗೆ ಒಂದು ಸಜೆಷನ್ ಬೇಕು ನಿಮ್ ಕಡೆಯಿಂದ, ಎಷ್ಟು ಕುರಿಯಿಂದ ಅವ್ರ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಸರ್? ಒಂದು 25-30 ಕುರಿ ಇಲ್ಲ 50 ಕುರಿಯಿಂದ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಸಾಕಾಣಿಕೆ ಮಾಡೋದಕ್ಕೆ ಜಾಗ ಇದ್ದು ಮೇಯಿಸ್ಕೊಳ್ಳೋದಕ್ಕೆ ಅವ್ರದೇ ಆದಂತ ತೋಟ ಇದ್ರೆ ಸಾಕಷ್ಟು ಅನುಕೂಲ. ಒಬ್ಬ ಮನುಷ್ಯ ಇದ್ರೆ ಅವನೊಂದು 100-150 ಕುರಿವರೆಗೂ ಅಲ್ಲಿ ಸುತ್ತು ಓಡಾಡ್ಸ್ಕೊಂಡ್ಬಂದು ಸಂಜೆ ಒಂದ್ ಕಡೆ ಕೂಡ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಅದ್ರಲ್ಲಿ ಏನೂ ಖರ್ಚೇ ಬರೋದಿಲ್ಲ. ದಿನನಿತ್ಯ ನಾವ್ ಈ ರೀತಿ ಸಾಕ್ತಿವಿ ಅಂದಾಗ ಅದಕ್ಕೆ ಸ್ವಲ್ಪ ಖರ್ಚು ಬರ್ತದೆ. ಆಚೆ ಕಡೆ ಹೊಡ್ಕೊಂಡು ಮೇಯಿಸ್ತಾ ಇದ್ರಲ್ಲ ಹಿಂದಿನ ಕಾಲದಲ್ಲಿ, ಹಂಗ ಮೇಯಿಸಿದ್ದೆ ಆದ್ರೆ ಇನ್ನೂ ಅವ್ರಿಗೆ ಲಾಭದಲ್ಲೇ ಇರ್ತಾರೆ. ಇವು ಬೇರೆ ತರ ಇದಾವೆ, ಇವು ಒಂಥರ ಡಿಫ್ರೆಂಟ್ ಆಗಿದೆ. ಇದು ನೋಡಿ, ಇದು ಡಾರ್ಪರ್ ತಳಿ ಅಂತ ಹೇಳಿ ಸರ್. ಇದು ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ನೋಡಕ್ ಸಿಗುತ್ತೆ ಈ ತಳಿ. ಇದು ನಿಮ್ಗೆ ಈ ರೆಡ್ ಸ್ಯಾಂಡಲ್ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಮೀಟು, ಅಷ್ಟು ರೆಡ್ ಇರುತ್ತೆ. ನಮ್ಮ ಮೀಟ್ ನ ಇದು ಕಂಪೇರ್ ಮಾಡಕ್ಕೆ ಆಗೋದಿಲ್ಲ. ಆಮೇಲೆ ಫಾಸ್ಟ್ ಕುಕಿಂಗ್ ಇದೆ. ನಿಮ್ಗೊಂದು 15-20 ನಿಮಿಷ ಇಲ್ಲ 30 ನಿಮಿಷದಲ್ಲಿ ಇದು ಕರಿ ರೆಡಿ ಮಾಡ್ಬೋದು, ಇಲ್ಲ ಡಿಶ್ ರೆಡಿ ಮಾಡ್ಬೋದು. ಹೌದಾ? ಆಮೇಲೆ ಅಷ್ಟು ಸಾಫ್ಟ್ ಇರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ ಮೀಟು. ಈ ಡಾರ್ಪರ್ ಅಲ್ಲಿ ನಿಮ್ಗೆ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ ಸರ್, ತುಂಬಾ ಕಡಿಮೆ ಇರುತ್ತೆ. ಸೊ ಆಮೇಲೆ ಇದ್ರದ್ದು ವೆಯ್ಟ್ ಗೈನಿಂಗ್ ಕೆಪಾಸಿಟಿ ತುಂಬಾ ಫಾಸ್ಟ್. ನಿಮ್ಗೆ 8 ತಿಂಗಳ ಮರಿ ನಿಮ್ಗೆ 40 kg 50 kg 60 kg, ಒಂದು ವರ್ಷಕ್ಕೆ ನಿಮ್ಗೆ ಆಲ್ಮೋಸ್ಟ್ ಚೆನ್ನಾಗಿ ಸಾಕಿದ್ರೆ 60-80 kg ಬರುತ್ತೆ. ನೀವೇನ್ ನೋಡ್ತಾ ಇದೆಲ್ಲ ಹೆಣ್ಣಿದು, ಇದು ಗಂಡು ಸರ್. ನೀವು ಈ ತರ ಗೊಬ್ಬರ ಹಾಕ್ತಾವಲ್ಲ? ಹೌದು ಸರ್. ಈ ಗೊಬ್ಬರನ ಏನ್ ಮಾಡ್ತೀರಿ ನೀವು? ಇದೆಲ್ಲ ಗೊಬ್ಬರ ತೆಗಿತೀವಿ ನಾವು, ಅಟ್ಲೀಸ್ಟ್ ದಿನ ಸ್ವೈಪ್ ಕಸ ಹೊಡಿತೀವಿ. ಅದ್ರಲ್ಲೂ ಇನ್ನೂ ಸ್ವಲ್ಪ ಇಕ್ಕೆ ಎಲ್ಲ ಗಟ್ಟಿ ಆಗಿರ್ತಲ್ಲ, ಅದೊಂದು 15 ದಿನ ತಿಂಗಳಿಗೆಲ್ಲ ತೆಗೆದ್ಬಿಟ್ಟು ತೋಟಕ್ಕೆ ಶಿಫ್ಟ್ ಮಾಡ್ಬಿಡ್ತೀವಿ. ಆತರ ಟ್ರಾಕ್ಟರ್ ಕ್ಯಾರಿ ಮಾಡ್ಬಿಟ್ಟು ಆಚೆ ಹಾಕ್ಬಿಡ್ತೀವಿ. ಇದನ್ನು ಬೇರೆಯವ್ರು ತಗೊಂಡು ಹೋಗ್ತಾರಲ್ಲ? ನಮ್ ತೋಟಕ್ಕೆ ಬಳಸಿ, ಬೇರೆ ಅಂದ್ರೆ ತುಂಬಾ ನಾವೇನ್ ಕೇಳಿರ್ತಾರ ಆ ರೇಟ್ ಕೊಡ್ತಾರೆ. ಹೌದಲ್ಲ? 60,000-70,000 ಕೊಡ್ತಾರೆ ಒಂದ್ ಲೋಡ್ಗೆ, ಲಾರಿ ಲೋಡ್ಗೆ. ಅಲ್ಲಿ ಒಂದು ಗುಳಿ ಇಟ್ಟಿದ್ದೀರಾ ಸರ್, ಒಂಥರ ಬಾವಿ ತರ ಇದೆ ಅಲ್ಲಿ 3. ಅದು ಸೈಲೇಜ್ ಪಿಟ್ ಅಂತ ಹೇಳ್ತೀವಿ. ಅದು ಜೋಳ ಎಲ್ಲ ಬೆಳೆದಾಗ ಹೆಚ್ಚು ನಮ್ ಪ್ರೊಡಕ್ಷನ್ ಆಗ್ತದಲ್ಲ, ಅದನ್ನ ಕಟ್ ಮಾಡಿ ಅದರಲ್ಲಿ ತುಂಬಿಟ್ಟು ಉಪ್ಪುನು ಮತ್ತೆ ಅದಕ್ಕೆ ಬೆಲ್ಲದ ನೀರು ಹಾಕಿ ಇಟ್ಬಿಡ್ತೀವಿ. ಅವಾಗ ಏನಾಗ್ತದೆ, ಅದು ನಮ್ಗೆ ಒಂದು 3 ತಿಂಗಳು 4 ತಿಂಗಳು ಮೇವಿಗೆ ಅದನ್ನ ಬಳಸ್ತಾ ಇರ್ತೀವಿ. ಇಲ್ಲಿ ಹಾಕ್ತಿದಾರೆ ನೋಡಿ, ಇದು ಫ್ರೆಶ್
ಗ್ರಾಸ್ ಕಟ್ ಮಾಡಿ ತಂದಿರಂತ ಸರ್. ಜೋಳ ನೀವು ಅಲ್ಲಿ ತೋಟದಲ್ಲಿ ನೋಡ್ಬೋದು ಈಗ. ಈ ಜೋಳನ ಎಲ್ಲ ಅಲ್ಲೇನೆ ಚಾಪ್ ಕಟ್ರಿ ಇದೆ, ನಮ್ದು ಆಟೋಮೆಟಿಕ್ ಚಾಪ್ ಕಟ್ರಿ. ಓಕೆ, ಅದು ರೀಪರ್ ತರ ಹಿಂಗ್ ಹೋಗ್ತಾ ಇರುತ್ತೆ ಟ್ರಾಕ್ಟರ್ ಅಲ್ಲಿ. ಅವ್ರು ಹಾಕ್ತಾರೆ ನೋಡಿ ಈಗ ಅಲ್ಲಿ ನೋಡಿ. ಅದು ಆಟೋಮೆಟಿಕ್ ಕಟ್ ಮಾಡಿ ಟ್ರಾಕ್ಟರ್ ಲೋಡ್ ಆಗುತ್ತೆ. ಈಗ ಅದನ್ನೇ ಈಗ ತುಂಬ್ಕೊಂಡ್ ಬಂದ್ರೆ ನೋಡಿ, ಅದೆಲ್ಲ ಆಟೋಮೆಟಿಕ್ ಚಾಪ್ ಕಟ್. ಒಂದ್ ಟ್ರ್ಯಾಕ್ಟರ್ ತಗೊಬಂದ್ರಲ್ಲಿ. ನಿಮ್ಗೆ ಈ ವೈಟ್ ಯಾವ ಇಡೀ ಕರ್ನಾಟಕದಲ್ಲಿ ಎಲ್ಲೂ ನೋಡಕ್ ಆಗೋದಿಲ್ಲ. ಇದೆಲ್ಲಾನು ಸಹ ನಾವು ಜೋಳ ಬೆಳೆದಿದ್ದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಕುರಿಗಳಿಗೆ ಇಟ್ಕೊಂಡ್ಬಿಡ್ತೀವಿ ಸರ್. ಈ ತರ ಕಾಳು ಮಾಡಿ ಚೆನ್ನ ಒಣಗಿಸ್ಬಿಟ್ಟು ಈ ಕಾಳೆಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ ನಾವು. ಎಕ್ಸಸ್ ಆಗಿದ್ದನ್ನ ನಾವು ಮಾರ್ಬಿಡ್ತೀವಿ. ಈಗ ಇದು ಬೆಳೆ ಆಗಿದೆ ಅಲ್ಲ, ಇದೀಗ ಬೆಳೆ ಇದೆಲ್ಲ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಇನ್ನೊಂದು 10 days ಆದ್ಮೇಲೆ ಇದನ್ನೆಲ್ಲ ಮುರಿದ್ಬಿಟ್ಟು ನಾವು ಡ್ರೈ ಮಾಡ್ಕೊಂಡು ಕಾಳೆಲ್ಲ ಸ್ಟಾಕ್ ಮಾಡ್ತೀವಿ. ಎಕ್ಸಸ್ ಇದನ್ನೆಲ್ಲ ಮಾರ್ಬಿಡ್ತೀವಿ. ಮತ್ತೆ ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ಆ ಪಿಟ್ಸ್ ಇತ್ತಲ್ಲ ಅದಕ್ಕೆ ತುಂಬಿಡ್ತೀವಿ. ಸೈಲೇಜ್ ಅಂತ ಮಾಡ್ತೀವಿ ಇದನ್ನೆಲ್ಲ. ಮತ್ತೆ ಪುನಃ ಇಲ್ಲಿ ಜೋಳನೇ ಹಾಕ್ತೀರಾ ಅಥವಾ ಬೇರೆ ಏನಾದ್ರು? ನೆಕ್ಸ್ಟ್ ಬೇರೆ ಕ್ರಾಪ್ ಹಾಕ್ತಿವಿ ಸರ್. ಏನಾದ್ರು ಉರುಳಿ ಚೆಲ್ಬಿಡ್ತೀವಿ. ಉರುಳಿ ಚೆಲ್ಲಿ ಆಮೇಲೆ ಇನ್ನೊಂದ್ಸಲ ನೆಕ್ಸ್ಟ್ ಇವಕ್ಕೆಲ್ಲ ಗೊಬ್ಬರ ಈಗ ಅಲ್ಲಿ ನಾವು ಎಲ್ಲ ಕುರಿ ನೀವು ನೋಡಿದ್ರಲ್ಲ ಅದೆಲ್ಲ ಇಲ್ಲೇ. ಆಮೇಲೆ ನಿಮ್ಗೆ ಆಟೋಮೆಟಿಕ್ ಚಾಪರ್ ಬಂದು ಆಟೋಮೆಟಿಕ್ ಅದೇ ಕಟ್ ಮಾಡ್ತಾ ಇರುತ್ತೆ. ಆಟೋಮೆಟಿಕ್ ಕಟ್ ಮಾಡಿ ಟ್ರಾಲಿಗೆ ಲೋಡ್ ಆಗ್ಬಿಡುತ್ತೆ. ಇದ್ರಲ್ಲಿ ಹೋಗುತ್ತೆ ಅದಲ್ಲ? ಇಲ್ಲಿ ಸೈಡ್ ಅಲ್ಲಿ ಹೋಗ್ತಾ ಇರುತ್ತೆ. ಅದೇ ಮುಂದೆ ಅದೇ ಒಂದು 10 ಅಡಿ ಕಟ್ ಮಾಡ್ಕೊಂಡು ಹಿಂದೆ ಬೀಳ್ತಾ ಇರುತ್ತೆ, ಮುಂದೆ ಕಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ ಹೆಂಗಿದೆ ನೋಡಿ, ಇದು ಯಾವುದೇ ರಾಸಾಯನಿಕ ಇಲ್ಲ, ಇದು ಏನಿಲ್ಲ ಸರ್, ಎಲ್ಲ ಗೊಬ್ಬರನ ಹೆಚ್ಚಾಗಿ ಹಾಕಿರ್ತೀವಿ. ನೋಡಿ ಹೆಂಗಿದೆ, ಹೆಂಗ್ ಅಂಟ್ಕೊಂಡಿದೆ ನೋಡಿ ಸರ್. ಕರೆಕ್ಟ್ ಆಗಿ ಇಳುವರಿ. ಹೌದು, ಸ್ವೀಟ್ ಕಾರ್ನ್ ಅದನ್ನು ಮಾಡ್ತೀವಿ. ಅದು ತುಂಬಾ ಸಾಫ್ಟ್ ಇರುತ್ತೆ, ಮತ್ತೆ ಅದು ಕಾರ್ನ್ ಸ್ಟೆಮ್ಮು ಸಾಫ್ಟ್ ಇರುತ್ತೆ ಸರ್. ಸೊ ಅದೆಲ್ಲಾನು ಸಹ ನಾವು ಕುರಿಗೆ ಬಳಸ್ಕೊಂಡ್ಬಿಡ್ತೀವಿ. ಇದೆಲ್ಲ ಕುರಿ ತಿನ್ನೋದಕ್ಕೆ. ಈಗ 500 ಕುರಿ ಅಂದ್ರೆ ಅದಕ್ಕೆ ಎಷ್ಟು ಕೊಡ್ಬೇಕು ಸರ್ ನಾವು? ಹೌದು. ಇದಕ್ಕೆಲ್ಲ ನಿಮ್ಗೆ ಜನಗಳು ಸಿಗ್ತಾರಾ ಕೆಲಸ ಮಾಡೋದು? ಎಲ್ಲ ಸಿಗ್ತಾರೆ ಸರ್. ನಮ್ಮಲ್ಲಿ ಇರೋಂಥವ್ರು ನಾವು ಬಳಸ್ಕೊಳ್ತೀವಿ. ಕೆಲವರು ನಾರ್ತ್ ಇಂಡಿಯಾ ಇಂದಾನು ಬಂದಿದ್ದಾರೆ. ನಮ್ಮ ಬ್ರದರ್ಸ್ ಎಲ್ಲ ಹ್ಯಾಂಡಲ್ ಮಾಡೋದ್ರಿಂದ ಏನಾದ್ರು ಔಷಧಿ ಹೊಡಿಬೇಕಾದ್ರೆ ನೋಡಿ ಇದನ್ನ ಬಳಸ್ಕೊಳ್ತೀವಿ. ಬ್ಲೋಯರ್ ಅಂತ ನಾವು ಹೇಳಿದ್ವಲ್ಲ, ಈ ತರ. ಹತ್ರ 40 ಎಕರೆ ಇದೆ ಇದು? ಹೌದು ಸರ್. 40 ಎಕರೆನೂ ಇದನ್ನೇ ಬೆಳೆದಿದ್ದೀರಾ? ಜೋಳ, ಈ ರೇಷ್ಮೆ ಇದೆ, ಇದನ್ನು ಕಟ್ ಮಾಡಿ ಹಸು ಕರುಗಳು ಕೊಡ್ತೀವಿ. ನೋಡಿ ಇದು ಬ್ಲೋಯರ್ ಸರ್, ಇದು ಟ್ರ್ಯಾಕ್ಟರ್. ಇದರಲ್ಲೆಲ್ಲ ಔಷಧಿ ಬರ್ತಾ ಇರುತ್ತೆ. ಮುಂದೆ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಇದ್ರಲ್ಲಿ ಔಷಧಿ ಕೆಳಗಡೆ ಬೀಳ್ತಾ ಇರುತ್ತೆ. ಒಂದೇ ಸಲ 30 ಅಡಿ ಕವರ್ ಆಗುತ್ತೆ. 30 ಅಡಿ 30 ಫೀಟ್. ಅದೇನು ಆ ಕಡೆದು? ಇದು ರೇಷ್ಮೆ ಹುಳ ಮೇಯಿಸ್ತಾ ಇದ್ವಲ್ಲ, ಆ ರೇಷ್ಮೆ ಸೊಪ್ಪು ತುಂಬಾ ಪ್ರೋಟೀನ್ ಸರ್. ಅನಿಮಲ್ಸ್ಗೆ ಇದು ಕೊಟ್ಬಿಟ್ರೆ ತುಂಬಾ ಹೆಲ್ತಿ ಇರುತ್ತೆ. ಇದೆಲ್ಲ ಹಾರ್ವೆಸ್ಟ್ ಆದಾಗ ಹಿಂಗಿರುತ್ತೆ, ಮತ್ತೆ ಸ್ಪ್ರೌಟ್ ಆಗುತ್ತೆ. ಇದು ಒಂದ್ಸಲ ಕಟ್ ಮಾಡ್ತಾರೆ ಬರ್ತಾ ಇರುತ್ತೆ ಸರ್. ಮಲ್ಬರೀಸ್ ಅಂತ ಹೇಳ್ತೀವಿ. ರೇಷ್ಮೆ ಮೇಯಿಸೋರು ಕೊಟ್ರೆ ಇದು ಒಂದು 800 ರೂಪಾಯಿ 900 ರೂಪಾಯಿ ಕೊಡ್ತಾರೆ ಸರ್. ಹೌದಾ? ಮೂಟೆ ಸೊಪ್ಪು ಅಂತ ಕೊಡ್ತಾರೆ. ಇದು ಕಟ್ ಮಾಡ್ಕೊಂಡೋಗಿ ರೇಷ್ಮೆ ಹುಳು ಕೊಟ್ರೆ ಒಳ್ಳೆ ಪ್ರೋಟೀನ್ ಸರ್. ಇದು ಮಲ್ಬರಿ ಎಲೆ ಹೆಂಗಿದೆ ನೋಡಿ. ರೇಷ್ಮೆ ಮೇಸರ್ ಏನ್ ಮಾಡ್ತಾರೆ, ಇದೆಲ್ಲ ಕಟ್ ಮಾಡಿ ಈ ಟಾಪ್ ಎಲ್ಲ ರೇಷ್ಮೆ ಹುಳು ಕೊಡ್ತಾರೆ. ಕೆಳಗಡೆ ಬಾಟಮ್ ಅಲ್ಲಿ ಈ ತರ ಹಣ್ಣು ಮೆಟ್ಟಿದೆಯಲ್ಲ ಎಲೆ, ಇದೆಲ್ಲ ತೆಗೆದ್ಬಿಟ್ಟು ವೇಸ್ಟ್ ಅಂತ ಜನ ಕುರಿ ಮೇಕೆ ಹಸು ಕೊಡ್ತಾರೆ. ಕೃಷಿಲೂ ಕೂಡ ಒಳ್ಳೆತನದಲ್ಲಿ ಟೆಕ್ನಿಕಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡೋದು ತುಂಬಾ ಪ್ರಾಫಿಟ್ ಮಾಡ್ಬೋದಲ್ಲ? ಮಾಡ್ಬೋದು ಸರ್. ಸಕ್ಸಸ್ ಆಗ್ತಾರೆ. ಹೌದು. ಪ್ರಾಫಿಟ್ ಇಲ್ಲ ಅಂದ್ರೂ ಒಂದು ಹಂತಕ್ಕೆ ಲಾಸ್ ಆಗದೆ ಇರೋ ಸ್ಟೇಜ್ಗಾದ್ರೂ ಹೋಗುತ್ತೆ. ಹೌದು. ಒಂದೊಂದ್ಸಲ ಅದೇ ಪ್ರಕೃತಿ ಕೈ ಕೊಟ್ಟಾಗ, ಮಳೆ ವಿಕೋಪ ಏನಾದ್ರೂ, ಹೌದು, ಅಕಾಲಿಕವಾಗಿ ಆವಿಕಲ್ ಬಿತ್ತು, ಆ ತರ ಸಂದರ್ಭದಲ್ಲಿ ರೈತರಿಗೆ ತುಂಬಾ ನೋವಾಗ್ತದೆ. ಹೌದು. ಚೆನ್ನಾಗಿ ಬೆಳೆದಿರ್ತಾರೆ, ಸಡನ್ ಆಗಿ ಏನಾದ್ರು ಕೊಲಾಪ್ಸ್ ಆದ್ರೆ ಹೌದು ಸರ್ ತುಂಬಾ ನೋವಾಗ್ತದೆ. ಕರೆಕ್ಟ್. ಈಗ ವಾರ್ ಅದೆಲ್ಲ ಬಂದಾಗ ಎಕ್ಸ್ಪೋರ್ಟ್ ಆಗೋದು ನಿಂತೋಗ್ಬಿಡುತ್ತೆ. ಈಗ ಎಕ್ಸ್ಪೋರ್ಟ್ ಎಲ್ಲ ನಿಂತು ಬಿಟ್ಟಿದೆ. ಟೊಮೆಟೊ, ಆನಿಯನ್ಸ್ ಎಲ್ಲ. ನೀವು ಆ ತರದ ಕೃಷಿ ಏನ್ ಮಾಡಲ್ವಾ? ಮಾಡ್ತಿದ್ವಿ, ಅದಕ್ಕೆ ತುಂಬಾ ಇನ್ವಾಲ್ವ್ಮೆಂಟ್ ಬೇಕು. ಸೊ ನಾವ್ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಸಂಪೂರ್ಣವಾಗಿ ಈ ತರ ಅನಿಮಲ್ ಹಸ್ಬೆಂಡ್ರಿ. ಟೋಟಲ್ ಇದೊಂದು 40 ಎಕರೆ ಇದೆ ಈಗ. ನೋಡಿ ಇದನ್ನೆಲ್ಲ ಅದ ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನಾದ್ರು ಕ್ರಾಪ್ ಮಾಡೋದಕ್ಕೆ, ಇಲ್ಲೇನಾದ್ರು ಟೊಮೆಟೊನ ಇಲ್ಲ ಮಾಡೋದಕ್ಕೆ ಪ್ಲಾನ್ ಮಾಡ್ತೀವಿ. ಟೋಟಲ್ ಏನೋ ಒಂದ್ ಬೆಳೆ ಬೆಳಿತಾನೆ ಇರುತ್ತೆ ಇಲ್ಲಿ. ಅಲ್ಲಿ ನಾವ್ ಆ ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಫ್ಲಾಟ್ ಗಳು, ಅಪಾರ್ಟ್ಮೆಂಟ್ ಗಳು ಕಾಣುತ್ತೆ ಸರ್. ನೀವು ಮನ್ಸ್ ಮಾಡಿದ್ರೆ ಇಲ್ಲಿ ಏನೋ ಅಪಾರ್ಟ್ಮೆಂಟ್ ಫ್ಲಾಟ್ ಮಾಡಬಹುದಿತ್ತು, ಆದ್ರೆ ಅದನ್ನ ಮಾಡದೆ ಇದನ್ನ ಹಿಂಗೆ ಉಳಿಸ್ಕೊಂಡಿದ್ರೆ ಅದು ನಗರೀಕರಣ. ಇದು ನಮ್ಮ ಹಳೆಯ ಪದ್ಧತಿ. ಅಂದ್ರೆ ನಾವು ರೈತರಾಗಿ ಇರ್ಬೇಕು, ಬೆಳೆಗಳನ್ನ ಬೆಳಿಬೇಕು, ನಮ್ ಜೀವನಕ್ಕೆ ಬೇಕಾಗಿರೋದನ್ನ ಈ ಮಣ್ಣಿಂದ ಪಡಿಬೇಕು ಅಂತ ನೀವು ಮಾಡ್ತಿದ್ದೀರಾ.
ಏನು ಕಾರಣ ಇದು ಉಳಿಸ್ಕೊಂಡಿರೋದು? ಇದ್ ನೋಡಿ, ಭೂಮಿ ಇದೆ, ನಮ್ಗೆ ಅವಕಾಶ ಇದೆ, ಇಲ್ಲಿ ಕೃಷಿ ಮಾಡೋದಕ್ಕೆ ನೀರಿನ ಅನುಕೂಲ ಇದೆ. ನೀರಿಲ್ಲ ಅಂದ್ರೆ ಕೃಷಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು. ಸೊ ನೀರಿನ ಸೌಕರ್ಯ ಈಗೆಲ್ಲ ಹೆಚ್ಚಾಗಿ ಅನುಕೂಲ ಆಗಿದೆ. ಬೇರೆಯವರೆಲ್ಲಾನು ಈ ಭಾಗದಲ್ಲಿ ಕೃಷಿ ಬಿಟ್ಬಿಟ್ಟಿದ್ದಾರೆ. ಸೊ ಇರೋದಕ್ಕೆ ನಮ್ಗೆ ಈಗ ಕುರಿ ಮೇಕೆ ಸಾಕಾಣಿಕೆ ಎಲ್ಲಾನು ಸಹ ನಮ್ಗೆ ಆಗ್ ಬಂದಿದೆ, ಲಾಭನೂ ಇದೆ ನಮ್ಗೆ. ಹೌದು. ಸೊ ಹಂಗಾಗಿ ಅದನ್ನ ಮುಂದುವರ್ಸ್ಕೊಂಡು ಇದು ಮಾಡ್ತಾ ಹೋಗ್ತಾ ಇರೋಂಥದ್ದು. ಮತ್ತೆ ನಮ್ ಭೂಮಿನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಂಗ ಆಗುತ್ತೆ. ನಮ್ಗೊಂದು ಫೀಲಿಂಗ್, ಅಟ್ಯಾಚ್ಮೆಂಟ್, ಭೂಮಿ ತುಂಬಾ ಬೆಲೆ ಇದೆ ಅಂತ. ಹೌದು. ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಇಷ್ಟ ಇದೆಯಾ ಸರ್ ಇದು? ಇಂಟ್ರೆಸ್ಟ್ ಇದೆಯಾ? ಇಷ್ಟಪಟ್ಟು ಮಾಡ್ತಿದ್ದಾರೆ. ನಮ್ಮ ತಾಯಿ, ನಮ್ಮ ಅತ್ತಿಗೆಯರು ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ನೀವು ಓದಿದ್ದಲ್ಲ ಎಲ್ಲಿ? ನಾನು ಭಾರತಿ ಕ್ಯಾಂಪಸ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಬ್ಯಾಂಗ್ಳೂರಲ್ಲಿ. MSc ಸಿರಿಕಲ್ಚರ್ ಸಬ್ಜೆಕ್ಟ್. ಸೊ ನಾವೆಲ್ಲ ಕೃಷಿಲೇ ಬಂದಿದ್ದ ಕುಟುಂಬಗಳಾಗಿದ್ರಿಂದ ನಮ್ಗೆ ಡಿಗ್ರಿಲೂ ಸಹ ಅದನ್ನೇ ಆಪ್ಷನ್ಸ್ ತಗೊಂಡ್ವಿ. ಇದು ನೋಡಿ, ಇಲ್ಲಿ ಬೇಕಾದಂತ ಒಂದು ನೀರಿನ ಸೌಕರ್ಯಕ್ಕೆ ತೊಟ್ಟಿ ಮಾಡಿಸಿದೀವಿ. ಮತ್ತೆ ಇಲ್ಲಿ ಸ್ವಲ್ಪ ಕುಕಿಂಗ್ ಕಿಚನ್ ಇರುತ್ತೆ. ಇಲ್ಲಿ ಎಲ್ಲ ಬಂದಂತವ್ರು, ಕೆಲಸ ಮಾಡೋಂಥವ್ರಿಗೆಲ್ಲ ಊಟದ ವ್ಯವಸ್ಥೆ. ಇದು ಚಾಪ್ ಕಟ್ರ್ ಸರ್. ಇದು ನೀವು ಇದರಲ್ಲೇ ಕಟಿಂಗ್ ನೋಡಿ, ಈ ಇಂಜಿನ್ಗೆ ಆ ಟ್ರಾಲಿ ಇಲ್ಲ ಕನೆಕ್ಟ್ ಆಗುತ್ತೆ. ಇಲ್ಲಿ ಕಟ್ ಮಾಡ್ಕೊಂಡು ಇದು ಹೋಗ್ತಾ ಇರುತ್ತೆ. ಇದು ಈ ರೂಪದಲ್ಲಿ ಹೋಗಿ ಮೇಲೆ ಟ್ರಾಲಿಗೆ ಲೋಡ್ ಆಗ್ತಾ ಇರುತ್ತೆ. ಓಹೋ, ಇದ್ರ ಒಳಗಡೆ ಹೋಗಿ ಅದು ಬೀಳುತ್ತೆ. ಹೌದು, ಇಲ್ಲಿ ಹೋಗ್ಬಿಟ್ಟು ಜೋಳ ಎಲ್ಲ ಹಿಂಗ್ ಹೋಗುತ್ತೆ. ಇದು ರೋಟ್ರೋವೇಟ್ ನೋಡಿ ಸರ್. ಇದೊಂದು ಸ್ಪೆಷಾಲಿಟಿ ಇದೆ ನೋಡಿ ಸರ್. ಇದು ಬಂದು ಟ್ರಾಕ್ಟರ್ಗೆ ಕನೆಕ್ಟ್ ಮಾಡ್ಬಿಡ್ತೀವಿ. ಇದು ಟ್ರಾಲಿ. ಇದಕ್ಕೆ ಎಲ್ಲ ನಮ್ದು ತೋಟದ ಗೊಬ್ಬರ ಇರುತ್ತಲ್ಲ, ಆ ಗೊಬ್ಬರನ ಇದಕ್ಕೆ ಅನ್ಲೋಡ್ ಮಾಡ್ಬಿಡ್ತೀವಿ. ಅನ್ಲೋಡ್ ಮಾಡಿ ಇದು ಆನ್ ಆದ್ರೆ ಇಲ್ಲೆಲ್ಲ ಮಷಿನರಿ ಆಪರೇಟ್ ಆಗಿ ನಾವು ಮೊದ್ಲು ಗೊಬ್ಬರ ಚೆಲ್ತಾ ಇದ್ವಲ್ಲ ಮ್ಯಾನ್ಯಲಿ, ಅದು ಇಲ್ಲಿ ಚೆಲ್ಲಂಗಿರಲ್ಲ. ಈ ಮೆಷಿನರಿಯಿಂದಾನೇ ಅದೇ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ ಜನ ಕೆಲಸದ ಆಳುಗಳು ಜಾಸ್ತಿ ಬೇಕಿಲ್ಲ. ಒಬ್ಬ ಡ್ರೈವರ್ ಈ ಕೆಲಸ ಮಾಡ್ಕೊಂತಾನೆ. ಇಲ್ಲಿ ಇದೆಲ್ಲಾನು ಸ್ವಲ್ಪ ಈ ಕೃಷಿ ಉಪಕರಣಗಳು, ಮತ್ತೆ ಮೆನ್ಯೂರ್ಸು, ಕೀಟನಾಶಕಗಳು, ಮತ್ತೆ ಮಷಿನ್ ರೂಮ್ ತರ ಸರ್ ಇದು. ಇಲ್ಲಿಂದ ಆಪರೇಟ್ ಮಾಡ್ತೀವಿ. ಬನ್ನಿ, ನಾವು ವಿಡಿಯೋದಲ್ಲೆಲ್ಲ ಕೃಷಿ ಹೊಂಡವನ್ನ ಮಾಡೋದು ಹೆಂಗೆ, ಕೃಷಿ ಹೊಂಡವನ್ನ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಿದ್ವಿ. ಸೊ ಇಲ್ಲಿ ಪಕ್ಕದಲ್ಲಿ ಕೃಷಿ ಹೊಂಡ ಇದೆ, ಅದನ್ನ ತೋರಿಸ್ತೀನಿ ಈಗ. ಅಷ್ಟು ದೊಡ್ಡ ಕೃಷಿ ಹೊಂಡ ನೋಡಿ. ಯಾರೋ ಬಿದ್ರೆ ಹೇಳೋ ಪರಿಸ್ಥಿತಿ ಇಲ್ಲ. ಕಷ್ಟ ಸರ್, ಡೌನ್ ಇದೆ ಅಲ್ಲ. ಸ್ವಿಮ್ಮಿಂಗ್ ಬರ್ಬೇಕು. ಇದು ಎಲ್ಲಿಂದ ನೀರು ಬರುತ್ತೆ ಸರ್ ಈಗ? ಸರ್ ಇದು ಇಲ್ಲಿ ತೋಟದಲ್ಲಿ ಇಲ್ಲಿ ಬೋರ್ವೆಲ್ ಇದೆ 1-2. ಆಮೇಲೆ ಅಲ್ಲಿ ನಮ್ದು ಜಮೀನ್ ಇದೆ, ಅಲ್ಲಿ ಕೆರೆ ಪಕ್ಕದಲ್ಲಿ. ಈ ಕೆರೆಗೆ ನೀರ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ಬಾವಿಗೆ ನೀರ್ ಬರ್ತಾ ಇರುತ್ತೆ. ಸೊ ಆ ಬಾವಿಯಿಂದ ನಾವು ಮೋಟರ್ ಇಟ್ಟು ಇಲ್ಲಿಗೆ ಪಂಪ್ ಮಾಡ್ಕೋತೀವಿ ಸರ್, ಡಂಪ್ ಮಾಡ್ತೀವಿ. ಈ ನೀರು ಇದಕ್ಕೆಲ್ಲ ಹೋಗುತ್ತಾ? ಇದು ಮತ್ತೆ ಇಲ್ಲಿಂದ ಇದಾಗುತ್ತೆ. ಅಲ್ಲಿ ಇದಿದೆ ನೋಡಿ, ಅಲ್ಲಿ ಆಚೆ ಹೋಗೋದಕ್ಕೆಲ್ಲ ಯೂನಿಟ್ ಇದೆ. ಅಲ್ಲಿ ಗೊಬ್ಬರ ಎಲ್ಲ ಇದು ಟ್ಯಾಂಕ್ ಹಾಕ್ಬಿಟ್ರೆ ಸಾಕು, ಆಟೋಮೆಟಿಕ್ ಅದ್ರಲ್ಲಿ ಹೋಗ್ತಾ ಇರುತ್ತೆ. ಕೃಷಿ ಹೊಂಡದಿಂದ ಎಷ್ಟು ಬೆನಿಫಿಟ್ ಇದೆ ನೋಡಿ. ಇಷ್ಟು ನೀರನ್ನು ಶೇಖರಣೆ ಮಾಡಬಹುದು. ಬೇರೆ ಕಡೆ ನೀರಿದ್ರೆ ಅದನ್ನ ಇಲ್ಲಿ ಡಂಪ್ ಮಾಡಿಸಬಹುದು. ಒಂದು ಗೊಬ್ಬರ ಹಾಕ್ಬಿಟ್ಟು ಡೈರೆಕ್ಟ್ ತೋಟಕ್ಕೆ ಹೊಡಿಬಹುದು. ಲಕ್ಷಾಂತರ ಲೀಟರ್ ಶೇಖರಣೆ ಮಾಡೋದು ಸರ್. ಹೌದು, ಮೀನುಗಳಿದಾವಲ್ಲ? ಹೌದು ಸರ್, ಬಿಟ್ಟಿದ್ದೀವಿ ಸ್ವಲ್ಪ. ಅಲ್ಲೆಲ್ಲ ಮೀನುಗಳಿದಾವೆ. ಸರ್ ಒಟ್ಟಾರೆ ಎಷ್ಟು ತಳಿ ಇರ್ತವೆ ಇದರಲ್ಲಿ? ನಮ್ಮಲ್ಲಿ ಕುರಿಲಿ ನೋಡಿ, ನಾಟಿ ತಳಿ ಒಂದು ಬಿಟ್ರೆ ನಮ್ಗೆ ಡಾರ್ಪರ್ ತಳಿ ಇದೆ ನಮ್ಮ ಹತ್ರ, ಮೆರಿನೋ ಇದೆ, ಅದು ನ್ಯೂಜಿಲ್ಯಾಂಡ್ ಕಾಶ್ಮೀರಲ್ಲಿ ನೋಡಕ್ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ಡಾರ್ಸೆಟ್ ಅಂತ ಒಂದಿದೆ ನಮ್ಮ ಹತ್ರ, ಕಾರಿಡಿಯಲ್ ಅಂತ ಒಂದಿದೆ, ಅದ್ರ ಜೊತೆಗೆ ಡುಂಬಾ ಅಂತ ಒಂದು ಬ್ರೀಡ್ ಇದೆ. ಈಗ ನಿಮ್ಮ ಹತ್ರ ನಾನು ಕೇಳೋದು ಸರ್, ಯಾರಾದ್ರೂ ಈ ವಿಡಿಯೋನ ನೋಡೋರು, ನಾನು ಕುರಿ ಸಾಕಣೆ ಮಾಡ್ಬೇಕು ಅನ್ನೋರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ನೋಡ್ಬೋದು. ಏನಾದ್ರು ತಳಿಗಳು ಬೇಕು ಅಂದ್ರೆ ಕೊಡ್ತೀರಾ? ನೋಡಿ, ಇವ್ರ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ನಾನು ಕುರಿ ಸಾಕಾಣಿಕೆನ ನೋಡ್ಬೇಕು, ಅದನ್ನ ಮಾಡಬೇಕು, ನಂಗೆ ತಳಿಗಳು ಬೇಕು ಅಂದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈಗ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನೀವು MLA ಸ್ಥಾನದ ಅಭ್ಯರ್ಥಿ ನೀವು. ಸೊ ಅಂಥ ಅಭ್ಯರ್ಥಿಯಾಗಿ ಇಂಥ ಒಳ್ಳೆ ಕೃಷಿಯ ಕೆಲವೊಂದು ಯೋಜನೆಗಳನ್ನ, ಯಾಕಂದ್ರೆ ಇಲ್ಲಿ ಬರ್ತಾ ನಿಮ್ದೊಂದು 40 ಎಕರೆ
ಗದ್ದೆನೇ ಸಿಗುತ್ತೆ. ಸೊ ಎಲ್ಲದರಲ್ಲೂ ನೀವು ಯಾವ್ದನ್ನು ಹಾಗೆ ಬಿಟ್ಟಿಲ್ಲ, ಎಲ್ಲಾ ಕೃಷಿಯನ್ನ ಮಾಡ್ಕೊಂಡೇ ಬಂದಿದ್ದೀರಾ. ಯಾಕೆ ಇದನ್ನೆಲ್ಲ ಮಾಡ್ಬೇಕು, ಇದ್ರ ಬಗ್ಗೆ ಇನ್ನೂ ಉತ್ತೇಜನವನ್ನು ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನೋಡಿ, ನಮ್ಮಲ್ಲಿ ರೈತರೆಲ್ಲ ಭೂಮಿ ಇದೆ ಅಂದ್ರೆ ಅದಕ್ಕೆ ಬೆಳೆ ಇಡಬೇಕು, ಬೆಳೆ ಇಟ್ಟಿಲ್ಲ ಅಂದ್ರೆ ನಗಿತಾರೆ. ಜಮೀನ್ ಖಾಲಿ ಬಿಟ್ಕೊಂಡಿದ್ದಾನೆ, ಒಂದ್ ರೀತಿ ಆಸೆ ಮಾಡೋಂಥದ್ದುಂಟು. ಆಮೇಲೆ ದೇವ್ರು ವರ, ಈಗ ಭೂಮಿ ನಮ್ಗೆ ಭೂಮಿಲಿ ಎಲ್ಲ ಪಡ್ಕೊಂಡ್ ಬಂದಿದೀವಿ. ಹೌದು, ಎಲ್ಲ ಇಲ್ಲೇ ಕೊಟ್ಟೋಗಂಥದ್ದು. ಮತ್ತೆ ಆ ಭೂಮಿಗೆ ಏನು ಅನುಕೂಲ ಇದೆಯೋ ಆ ವಾತಾವರಣ ನಾವು ಸೃಷ್ಟಿ ಮಾಡ್ಬೇಕು, ಅಷ್ಟು ಹಸಿರು ಮಾಡ್ಬೇಕು. ಆ ಭೂಮಿಲಿ ಬರೋಂತ ಒಳ್ಳೇದನ್ನ ನಾವು ಬಳಸಬೇಕು, ಬೆಳಿಬೇಕು, ಹಂಚಬೇಕು, ಮತ್ತೆ ಒಳ್ಳೇದನ್ನ ಕೊಡ್ಬೇಕು. ಪ್ಲಾಸ್ಟಿಕ್ ತುಂಬೋದು, ಇಲ್ಲಿ ಬರೋದೆಲ್ಲ ಮಾಡೋಂಥದ್ದು ಏನೇನೋ ಮಾಡ್ತಾರೆ. ಹಾಗಾಗಿ ಭೂಮಿ ನಮ್ಗೆ ಸಿಕ್ಕಿದೆ, ಅದ್ರಲ್ಲಿ ಒಂದಷ್ಟು ನೀರ್ ಸೌಕರ್ಯ ಆಯ್ತು ಅಂದ್ರೆ, ಒಂದಷ್ಟು ಗಿಡ ಹಾಕಿದ್ರೆ, ಹಣ್ಣು ಬೆಳೆದ್ರೆ ಹಣ್ಣು ಕೊಡುತ್ತೆ, ತರಕಾರಿ ಬೆಳೆದ್ರೆ ತರಕಾರಿ ಕೊಡುತ್ತೆ, ಒಂದಷ್ಟು ಹುಲ್ಲಾಕಿ ನೀರ್ ಬಿಟ್ರೆ ಕುರಿ ಸಾಕ್ಬೋದು. ಈಗ ನಮ್ಮಲ್ಲಿ ಅಲ್ಲಿ ಶಿಡ್ಲಘಟ್ಟದ ಹತ್ರ 40 ಎಕರೆ ಜಮೀನು ಇದೆ, ಅಲ್ಲೂ ಒಂದು 500 ಕುರಿ ಓಡಾಡ್ಕೊಂಡು ಅವೇ ಮೇಯ್ಕೊಂಡ್ ಬರ್ತವೆ. ಸರ್, ಇವ್ನ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟನಾ? ಅಂದ್ರೆ ಏನ್ ಸ್ವಲ್ಪ ಕಾಯಿಲೆ ಅದೆಲ್ಲ ಬರೋಂಥದ್ದು ಇರ್ತದೆ. ಅಂತ ಟೈಮಲ್ಲೆಲ್ಲ ಟೈಮ್ ಸರಿಯಾಗಿ ನೋಡ್ಕೊಂಡು ಒಂದ್ ಸ್ವಲ್ಪ ವ್ಯಾಕ್ಸಿನೇಷನ್ಸ್, ಅಂದ್ರೆ ಮೊದಲೇ ಕಾಯಿಲೆ ಬರೋಕ್ ಮೊದ್ಲೇ ಸ್ವಲ್ಪ ಔಷಧಿಗಳನ್ನೆಲ್ಲ ಹಾಕ್ಬಿಟ್ರೆ ಏನು ಸಮಸ್ಯೆ ಆಗೋದು. ಈಗ ಇದ್ರ ಮೈಯಲ್ಲಿ ಒಂಥರ ಜಿಮ್ಮಿ ಇದೆ, ರುಣಿ ಇದೆ, ಅದನ್ನ ಕಟಿಂಗ್ ಮಾಡ್ತೀರಾ ನೀವು? ಇದು ಮೆರಿನೋ ಶೀಪ್ ಸರ್, ಇದು ತುಂಬಾ ಪ್ರೀಶಿಯಸ್ ಶೀಪ್. ಇದರಲ್ಲಿ ತುಂಬಾ ಲೀನ್ ಫ್ಯಾಟ್ ಇರುತ್ತೆ. ಇದು ಹೆಲ್ತ್ ಬಹಳ ಒಳ್ಳೇದು ಈ ಮೀಟು. ಬಟ್ ಇದು ಕೋಲ್ಡ್ ಕಂಟ್ರೀಸ್ ಅಲ್ಲಿ ಬೆಳೀತದೆ. ನಮ್ಗೆ ಆ ಕಾಶ್ಮೀರಲ್ಲಿ ಹೋಗ್ಬಿಟ್ಟು ನಾನು ಕಾಶ್ಮೀರಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿ ಅಲ್ಲೆಲ್ಲ ಓಡಾಡಿ ಈ ಮೆರಿನೋ ಶೀಪ್ ನ ಅಲ್ಲಿಂದ ತಂದ್ವಿ. ನಮ್ಮಲ್ಲಿ ಸೆಟ್ ಆಗೋದಕ್ಕೆ 2 ವರ್ಷ ಆಯ್ತಿದ್ದು. ಅದೆಲ್ಲ ರಿಂಕಲ್ಸ್ ಇರುತ್ತೆ. ಈ ವೂಲ್ ತುಂಬಾ ಪ್ರೀಶಿಯಸ್, ಬಟ್ ನಮ್ಮಲ್ಲಿ ಯಾವ್ದು ಈ ತರ ವೂಲ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇಲ್ಲ. ಹಂಗಾಗಿ ಇದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಫಾಸ್ಟ್ ಮೀಟ್ ಗೈನಿಂಗ್ ಅನಿಮಲ್ ಇದು ಸರ್. ಇದು ನೋಡಿ, ನಿಮ್ಗೆ 80 ಇಂದ 90 ಕೆಜಿ ಬರೀ ಹೆಣ್ಣಿರುತ್ತೆ. ಹಾಗಾದ್ರೆ ಈಗ ಗಂಡು 120 ಕೆಜಿ ಇರುತ್ತೆ. ಇದಿಷ್ಟು ಭಯಂಕರ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಇದೆ. ಕೋಟಿಗೆ ಬಾಳತ್ತೆ ನೋಡಿ. ನಿಮ್ಗೆ ಒಂದೊಂದು ಶೀಪ್ 1 ಲಕ್ಷ 2 ಲಕ್ಷ, ಈಗ ಡಾರ್ಪರ್ 5 ಲಕ್ಷ ಸರ್. ಅದು ಇದು ಹೆಣ್ಣು ನೀವು ಕೊಡ್ತೀವಿ ಅಂದ್ರೆ ನೋಡಿ, ಇದು ನಿಮ್ಗೆ ಕನಿಷ್ಠ 4 ರಿಂದ 5 ಲಕ್ಷ ಕೊಡ್ತಾರೆ ಒಂದ್ ಹೆಣ್ಣು. 4 ರಿಂದ 5 ಲಕ್ಷ. ಇದು ನೋಡಿ ಗಂಡಿದು. ಅಲ್ಲಿಗೂ ಮೊನ್ನೆ ಒಂದು 3 ತಿಂಗಳ ಹಿಂದೆ ಒಳ್ಳೆ ಡಾರ್ಪರ್ ನಮ್ದು ಜಾತಿ ತಳಿ ಈ ತರ ಗಂಡನ ಯಾರೋ ನೋಡ್ಕೊಂಡಿದ್ದಾರೆ, ಇಲ್ಲಿ ಬಂದು ಆ ಗಂಡನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದ್ರ ವ್ಯಾಲ್ಯೂ 5 ರಿಂದ 6 ಲಕ್ಷ. ಕಳ್ತನ ಮಾಡ್ಬಿಟ್ರು. ಕಳ್ತನ ಮಾಡಿ, ಓ ಆ ತರನು ಆಗುತ್ತೆ. ಇದ್ರ ಬಗ್ಗೆ ಒಂಚೂರು ಹೇಳೋಣ. ನೋಡಿ, ಕಳ್ತನ ಆದ್ರೂನು 4-5 ಲಕ್ಷ ಲಾಸ್ ಆಗುತ್ತೆ ಅವ್ರಿಗೆ. ಆತರ ಮಾಡೋರು ಇರ್ತಾರ, ಮಾಡ್ತಾರೆ. ತಗೊಂಡೋಗ್ಬಿಟ್ರು ಅವ್ರು. ಆಮೇಲೆ ನಾವೆಲ್ಲ ಕ್ಯಾಮ್ರಾಸ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಕ್ಯಾಮ್ರಾಸ್ ಮೊದ್ಲು ಇತ್ತು, ಅದು ಆಕ್ಟಿವ್ ಆಗಿ ಇರ್ಲಿಲ್ಲ. ಮತ್ತೆ ಇನ್ ಸ್ವಲ್ಪ ನಮ್ಗೆ ಸೆನ್ಸಿಟಿವ್ ಆಗಿ ಏನೇನ್ ರಿಕ್ವೈರ್ಮೆಂಟ್ ಇದನ್ನೆಲ್ಲ ಅಚ್ಚುಕಟ್ಟಾಗಿ ಫಿಕ್ಸ್ ಮಾಡಿದ್ವಿ. ಮತ್ತೆ ಇನ್ನೊಂದ್ಸಲ ಅದೇ ಕಳ್ಳ ಬಂದಿದ್ದಾನೆ, ಅದು ಸೈರನ್ನು ಅದೆಲ್ಲ ಆಕ್ಟಿವೇಟ್ ಆಗ್ತಾನೆ, ಮತ್ತೆ ಅವ್ನು ವಾಪಸ್ ಹೊಟ್ಟೋಗಿದ್ದಾನೆ. ಈ ತರ ಎಲ್ಲ ಮಾಡಬಾರ್ದು. ಯಾಕಂದ್ರೆ ಇವನ್ ಸಾಕ್ಬೇಕು ಅಂದ್ರೆ ಎಷ್ಟು ಕೆಲಸ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಪರಿಶ್ರಮ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ನನ್ನ ತಮ್ಮ. ಓ ಹೌದಾ, ಓಕೆ. ಅವರೇ ಮೈನ್ ಇಲ್ಲಿ. ಇವರು ಡಾಕ್ಟ್ರು. ಇವರು ಏನ್ ಓದ್ಕೊಂಡಿದ್ದಾರೆ? ವೆಟರ್ನರಿ ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ. ಈ ತರ ಹುಡುಗರು ನಮ್ಗೆ 2 ಇರ್ತಾರೆ. ಇದ್ರದ್ದು ವ್ಯಾಕ್ಸಿನೇಷನ್ ಸಂಪೂರ್ಣವಾಗಿ ಎಲ್ಲ ನೋಡ್ತಾರೆ. ಜೊತೆಗೆ ಹಾರ್ಡ್ ಇವನು ಗ್ರಾಜುಯೇಟ್, ಇವನ್ ಪಾಪ. ಜೊತೆಗೆ ಕಷ್ಟಪಟ್ಟು ಹಿಂಗೆಲ್ಲ ಸಹಕಾರ ಕೊಟ್ಟು ಫೀಡ್ ಹಾಕೋದೆಲ್ಲ ಮಾಡ್ತಾರೆ. ಇದು ನಿಜವಾದ ಜೀವನ. ಇದು ಈ ತರದ ಯುವಕರು ಬಹಳಷ್ಟು ಈ ದೇಶಕ್ಕೆ ಬಹಳ ಮುಖ್ಯ. ನಾನು ಓದಿದ್ದೀನಿ, ಬರೀ ನಾನು ಬುಕ್ ಅಲ್ಲಿ ನನಗೆ ಕಂಪ್ಯೂಟರ್ ಕೆಲಸ ಇಲ್ಲ, ಎಲ್ಲ ಒಂದು AC ರೂಮಲ್ಲೇ ಉದ್ಯೋಗ ಬೇಕು ಅಂತಾರೆ. ಅವ್ರಿಗೆ ನಾಲೆಜ್ ಏನಂತ ಅದು ಆ ತರದ ನಾಲೆಜ್ ಇರೋದಿಲ್ಲ. ಅದೇ ಯಾರು ಓದ್ಕೊಂಡಿರ್ತಾರೆ, ಓದ್ಕೊಂಡಿದ್ರ ಜೊತೆಗೆ ಕಷ್ಟಪಡ್ತೀವಿ ಅನ್ನೋಂಥವ್ರಿಗೆ ಬಹಳಷ್ಟು ಫ್ಯೂಚರ್ ಅಂತೂ ಯುವಕರಿಗೆ ಇದ್ದೇ ಇರುತ್ತೆ. ಓದ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ವ್ಯಾಕ್ಸಿನೇಷನ್ ಎಲ್ಲ ವೆಟರ್ನರಿ ಡಿಪ್ಲೊಮಾ ಮಾಡಿದ್ದಾನೆ ಹುಡುಗ. ಅದ್ರ ಜೊತೆಗೆ ಇಲ್ಲಿ ಇಷ್ಟುನು ಒಂದು 500 ರಿಂದ 500 ಕುರಿ, ಒಂದು 50-60 ಹಸು ಎಲ್ಲಾನು ಅವ್ರು ಮ್ಯಾನೇಜ್ ಮಾಡ್ತಾರೆ. ಗ್ರೇಟ್ ಗ್ರೇಟ್. ನನಗೆ ಇವತ್ತು ಸಿಂಚನ ಕುರಿ ಇಂಥವರೆಲ್ಲ ಯುವಕರು ತುಂಬಾ ಪ್ರೇರಣೆ ಸರ್. ಓದಿರೋದ್ರ ಜೊತೆಗೆ ಕಷ್ಟ ಪಡ್ಲಿಲ್ಲ ಅಂದ್ರೆ ಏನೂ ಸಿಗೋದಿಲ್ಲ. ಕಷ್ಟಪಟ್ರೆ ಮಾತ್ರನೇ ಏನಾದ್ರೂ ಪ್ರೋಗ್ರೆಸ್ ಆಗೋದಕ್ಕೆ ಅವಕಾಶ ಆಗಂತದ್ದು, ದೇಶ ಮುಂದುವರಿಯೋದಕ್ಕೆ ದಾರಿ ಆಗಂತದ್ದು. ಸೊ ನಾವು ಓದ್ಕೊಂಡಿದೀವಿ ಅನ್ನೋದ್ರ ಜೊತೆಗೆ ಕೃಷಿನೂ ಸಹ ಮಾಡ್ಬೇಕಾಗ್ತದೆ. ಎಸ್ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಿ ಸಾಕು ಅನ್ಕೊಂತೀನಿ. ಅಲ್ಲಿ ಮೇಲ್ಗಡೆನೂ ಕುರಿಗಳಿದಾವೆ. ನಾಳೆ ಎಪಿಸೋಡ್ ನಲ್ಲಿ ಮತ್ತೆ ನನ್ನ ಮಾತನ್ನ ಮುಂದುವರಿಸ್ತೀನಿ. ಯಾರಾದ್ರೂ ಕುರಿ ಸಾಕಣೆ ಮಾಡುವವರು ಇದ್ರೆ ಸರ್ ಇಂದ ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇದನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಒಂದೊಂದು ಕುರಿನೇ 4-5 ಲಕ್ಷ ಬಾಳ್ತವೆ. ಸೊ ನೋಡಿ, ಅಲ್ಲೆಲ್ಲ ಇರುವಂತ ಕುರಿಗಳು ಒಂದೊಂದು ಮಿನಿಮಮ್ ಅಂದ್ರೂ 1 ಲಕ್ಷಕ್ಕೆ ಹೋಗ್ತವೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾನು ಮುಂದಿನ ಎಪಿಸೋಡ್ ನಲ್ಲಿ ಕೊಡ್ತೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.